ಕೇರಳದ ಕಾಂಗ್ರೆಸ್ ಮುಖಂಡ ರಾಹುಲ್ ರಾಜೀನಾಮೆ. ರಾಜಕಾರಣಿ ವಿರುದ್ಧ ಮಲಯಾಳಂ ನಟಿ ರಿನಿ ಜಾರ್ಜ್ ಆರೋಪ ಪ್ರಕರಣ. ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಹುಲ್ ಮ್ಯಾಂಕುಟತ್ತಿಲ್ ರಾಜೀನಾಮೆಯನ್ನು ನೀಡಿದ್ದಾರೆ. ರಾಹುಲ್ ರಾಜೀನಾಮೆ. ರಾಜಕಾರಣಿಯ ವಿರುದ್ಧ ಮಲಯಾಳಂ ನಟಿ ರಿನಿ ಜಾರ್ಜ್ ಆರೋಪ ಪ್ರಕರಣ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಅಲ್ಲ, ಕೇರಳದ ಯುವ ಘಟಕದ ಅಧ್ಯಕ್ಷ ರಾಹುಲ್. ಆದರೆ ತಮ್ಮ ವಿರುದ್ಧದ ಆರೋಪ ತಳ್ಳಿ ಹಾಕಿದ ಪಾಲಕ್ಕಾಡ್ ಶಾಸಕ ತನ್ನ ವಿರುದ್ಧದ ಆರೋಪ ಏನಿತ್ತು ಅದನ್ನು ತಳ್ಳಿ ಹಾಕಿದ್ದಾರೆ. ಆಂತರಿಕ ತನಿಖೆಗೆ ಆದೇಶ ನೀಡಿದ ಕಾಂಗ್ರೆಸ್ ಪಕ್ಷ ಒಂದು ಸ್ವಲ್ಪ ತನಿಖೆ ಮಾಡಿ ಇಂಟರ್ನಲ್ ಏನು ಮ್ಯಾಟರ್ ಆಗಿದೆ ಅಂತ. ಕಾಂಗ್ರೆಸ್ ಶಾಸಕನ ಪಾತ್ರದ ಬಗ್ಗೆ ಆರೋಪ ಮಾಡಿದ್ದ ಬಿಜೆಪಿ. ಇನ್ನು ಬಿಜೆಪಿಗೂ ಕೂಡ ಅದು ದೊಡ್ಡ ಪೊಲಿಟಿಕಲ್ ಸಬ್ಜೆಕ್ಟ್. ಶಾಸಕನ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ರಾಹುಲ್ ಮಾಂಕುಟತ್ತಿಲ್ ರಾಜೀನಾಮೆಗೆ ಒತ್ತಾಯಿಸಿದ್ದಂತಹ ಬಿಜೆಪಿ ಈಗಾಗಲೇ ಒತ್ತಡಕ್ಕೆ ಮಣಿದು ರಾಹುಲ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಳಂಕವನ್ನು ಮೆತ್ಕೊಂಡು ಅಧಿಕಾರದಲ್ಲಿ ಯಾಕೆ ಇರ್ತೀರಿ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ, ಆಂತರಿಕ ಎನ್ಕ್ವೈರಿ ಆಗಲಿ, ಅದರಲ್ಲಿ ಏನಾದರೂ ನೀವು ನಿರಪರಾಧಿ ಅಥವಾ ನಿಮ್ಮ ಆರೋಪ ಸುಳ್ಳಾಗಿದ್ದರೆ, ಅದರ ಮೇಲೆ ವಿರುದ್ಧ ದಾಖಲಾಗಿರುವಂಥ ಆರೋಪ ಏನು ಸುಳ್ಳಾಗಿದ್ದರೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಪಾಲಕ್ಕಾಡ್ ಶಾಸಕ ಸ್ಥಾನ ಏನು ಹಸಿಂದ ಆಗೋದಿಲ್ಲ ಸದ್ಯಕ್ಕೆ. ಆಂತರಿಕ ತನಿಖೆಗೆ ಆದೇಶ ನೀಡಿದ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಅದಕ್ಕೊಂದು ಆದೇಶ ಕೊಟ್ಟಿದೆ. ಅವರದ್ದೇ ಒಂದು ಸಮಿತಿ ಅದನ್ನ ತನಿಖೆ ಮಾಡುತ್ತೆ. ಕಾಂಗ್ರೆಸ್ ಶಾಸಕನ ಪಾತ್ರದ ಬಗ್ಗೆ ಆರೋಪ ಮಾಡಿದ ಬಿಜೆಪಿ. ಹಾಗಾದ್ರೆ ಮ್ಯಾಟ್ರ್ ಏನು ಅಂತ ಕೇಳ್ತೀರಾ? ಮಲಯಾಳಂ ನಟಿಯೊಬ್ಬರು ರಿನಿ ಅನ್ನುವಂಥ ನಟಿ. ಆಕೆ ನೀವು ಗಮನಿಸ್ತಾ ಇದ್ದೀರಿ ನೋಡಿ, ಆಕೆಗೆ ಈತ ವಾತಾವರಣ ಚೇಂಜ್ ಆದಂತೆ ಮೆಸೇಜ್ಗಳು ಮಾಡ್ತಿದ್ದಂತೆ. ಆ ವಾತಾವರಣಕ್ಕೆ ತಕ್ಕನಾಗೆ ಸ್ವಲ್ಪ ಶಾಖ ಜಾಸ್ತಿ ಆದರೆ ಅದೊಂದು ಥರದ ಮೆಸೇಜು, ಇನ್ನು ಸ್ವಲ್ಪ ಏನಾದರೂ ಶೀತ ಗಾಳಿ ಬಂದರೆ, ಚಳಿ ಜಾಸ್ತಿ ಆದರೆ ಆಗೊಂದು ತರಹದ ಮೆಸೇಜ್ಗಳನ್ನೆಲ್ಲ ಕಳಿಸ್ಕೊಡ್ತಾ ಇದ್ದಂತೆ. ನಿಮಗೆ ಅರ್ಥ ಆಗಿರ್ಬೋದು. ಅಶ್ಲೀಲ ಆವರಿಸಿಕೊಂಡಿರುವ ಮೆಸೇಜ್ಗಳನ್ನು ಕಳುಹಿಸಿಕೊಡ್ತಾ ಇದ್ದ ಆಕೆ ಅಲ್ಲಿಗೆ ನಿಲ್ಲಿಸೋದಿಲ್ಲ ಆರೋಪವನ್ನು. ನನ್ನಂತೆಯೇ ಅನೇಕ ರಾಜಕಾರಣಿಗಳ ಹೆಂಡತಿಯರು, ಮಕ್ಕಳು, ಅವರ ಮೇಲೂ ಈ ತರಹದ ಮೆಸೇಜ್ ಕಿರುಕುಳ ಆಗಿರಬಹುದು ಎಂದು ಶಂಕಿಸುವೆ. ಹಾಗಾಗಿ ಇವನನ್ನು ಎನ್ಕ್ವೈರಿ ಮಾಡಿ ಅಂಥೇಳಿ ಗುರುತರ ಆರೋಪವನ್ನು ಮಾಡಿದರು. ಅದರಂತೆಯೇ ಈಗ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ಇನ್ನು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಕೂಡ ಇದಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಕೇರಳದ ಅಶ್ಲೀಲ ಮೆಸೇಜ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳು. ಜೊತೆಗೆ ಈಗ ಹಾಗಾದರೆ ಮುಂದಿನ ಸುದ್ದಿಯನ್ನು ಗಮನಿಸೋದಾದರೆ, ಅದಕ್ಕೂ ಮುನ್ನ ಕೇರಳದಲ್ಲಿ ಕಾಂಗ್ರೆಸ್ನ ನಾಯಕ ಈಗಾಗಲೇ ಸ್ಥಳೀಯ ನಾಯಕನಾಗಿದ್ದ ಆತ ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾನೆ. ಲೈಂಗಿಕ ಕಿರುಕುಳ ಅಲ್ಲ ಇದು, ಅಶ್ಲೀಲ ಮೆಸೇಜ್ಗಳನ್ನು ಕಳುಹಿಸಿಕೊಡ್ತಾ ಇದ್ದ. ಯಾವುದೇ ತರಹದ ದೈಹಿಕವಾದ ಕಿರುಕುಳ ಆಗಿರಲಿಲ್ಲ ಇಲ್ಲಿ. ನೀವು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಹೆಂಗಾಗಿತ್ತೋ ಭಾಗಶಃ ಅದೇ ಸ್ಟೈಲಲ್ಲೇ ಆಗಿರೋದು. ಇದು ಅರ್ಧಕ್ಕರ್ಧ ಅದೇ ಥರ. ಕೇರಳದಲ್ಲಿ ಪಟ್ಟಣಗೆರೆ ಶೆಡ್ ಇಲ್ದಲೇ ಇರೋ ಕಾರಣಕ್ಕೋಸ್ಕರ ಬಚಾವಾದರೂ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟು ರೇಣುಕಾಸ್ವಾಮಿ ಪ್ರಕರಣ ಹೆಂಗಿತ್ತೋ ಹಂಗೆ ಆಗಿದೆ ಇದು. ಅಶ್ಲೀಲ ಮೆಸೇಜ್ಗಳನ್ನು ಕಳಿಸ್ಕೊಡ್ತಾ ಇದ್ದ, ಅರ್ನಗ್ನ ಸ್ಥಿತಿಯ ಮೆಸೇಜ್ಗಳು ಆಕೆಗೆ ಕಳುಹಿಸಿಕೊಡುವಂತಹದ್ದು. ಆಕೆಯು ಕೂಡ ಅದರ ವಿರುದ್ಧ ಸಿಡಿದೆದ್ದಿದ್ರು, ಆತನ ವಿರುದ್ಧ ಆರೋಪವನ್ನು ಮಾಡಿದರು. ಈಗ ಆತ ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವುದಾಗಿ ಮಾಹಿತಿ ಲಭ್ಯವಾಗಿದೆ. ಇನ್ನು ಅದೇ ಪಕ್ಷದ ರಾಷ್ಟ್ರೀಯ ನಾಯಕರು ಕೂಡ ಇದನ್ನು ತಳ್ಳಹಾಕಿದ್ರು. ಕೇರಳದ ನಿಮಗೆ ಗೊತ್ತಿರ್ಬೋದು, ರಾಷ್ಟ್ರೀಯ AICCಯಲ್ಲಿ ಒಂದು ಸ್ಥಾನಮಾನವನ್ನೇ ಇಟ್ಕೊಂಡಿದ್ದಾರೆ ಕೇರಳದ ಅನೇಕ ಕಾಂಗ್ರೆಸ್ನ ನಾಯಕರು. ಅಲ್ಲಿರೋದು ಕೂಡ ಕಮ್ಯುನಿಸ್ಟು ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ. ಸ್ವಾಭಾವಿಕವಾಗಿ ಬಿಜೆಪಿಗರಿಗೆ ಇದೊಂದು ಅತಿ ದೊಡ್ಡ ಪಾಲಿಟಿಕಲ್ ಸಬ್ಜೆಕ್ಟು. ಇದನ್ನು ಇಟ್ಕೊಂಡೇ ಕಾಂಗ್ರೆಸ್ಸು ಕಚೇರಿ ಎದುರು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.